ನಿಮ್ಮ ಜಮೀನಿನ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡೋದು ಹೇಗೆ, ಅಥವಾ ನಿಮ್ಮ ಜಮೀನಿನ RTC ರೆಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡೋದು ಹೇಗೆ. ಕೃಷಿ ಜಮೀನಿರೋರು ನಿಮ್ಮ ಜಮೀನಿನ RTC ಪಹಣೆ ಖಾತಾದೊಂದಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡೋ ವಿಧಾನವನ್ನ ಈ ವಿಡಿಯೋದಲ್ಲಿ ನೋಡೋಣ. ಹಾಗೇನೆ ನಿಮ್ಮ ಹತ್ರ ಏನಾದ್ರೂ ಪ್ಲಾಟ್ ಇದ್ರೆ, ಗುಂಟಾ ಪ್ಲಾಟ್ ಇದ್ರೆ ಅಥವಾ ಎಣ್ಣೆ ಪ್ಲಾಟ್ ಇದ್ರೆ, ಆ ಪ್ಲಾಟ್ಗಳಿಗೂ ಸಹ ಪಹಣಿ ಬೇರೆ ಇದ್ರೆ ಆ ಪಹಣಿಯೊಂದಿಗೆ ನಿಮ್ಮ ಆಧಾರ್ ಕಾರ್ಡ್ ನ ಲಿಂಕ್ ಮಾಡೋದು ಹೇಗೆ ಅನ್ನೋ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಸ್ ಅನ್ನ ನೆಕ್ಸ್ಟ್ ಟೈಮ್ ಅಪ್ಲೋಡ್ ಆದಾಗ ನೀವು ಮಿಸ್ ಆಗಬಾರ್ದು ಅಂತ ಅನ್ಕೊಂಡ್ರೆ ಈಗಲೇ ನೋಟಿಫಿಕೇಶನ್ ಬೆಲ್ನ ಆನ್ ಮಾಡಿ ಇಟ್ಕೊಳ್ಳಿ. ಮೊದಲಿಗೆ ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಕ್ರೋಮ್ ಓಪನ್ ಮಾಡಿ RTC ಆಧಾರ್ ಲಿಂಕ್ ಅಂತ ಟೈಪ್ ಮಾಡಿ. ಆಗ RTC ಆಧಾರ್ ಕಾರ್ಡ್ ಲಿಂಕ್ ಲ್ಯಾಂಡ್ ರೆಕಾರ್ಡ್ಸ್ ಅಂತ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಆ ವೆಬ್ಸೈಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ landrecords.karnataka.gov.in ಓಪನ್ ಆಗುತ್ತೆ. ಇಲ್ಲಿ ಭೂಮಿ ಸಿಟಿಜನ್ ಸರ್ವಿಸಸ್ ಅಂತ ಇರುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅನ್ನ ಎಂಟರ್ ಮಾಡಬೇಕಾಗುತ್ತೆ. ಈ ಮೊಬೈಲ್ ನಂಬರ್ ಬಂದ್ಬಿಟ್ಟು ಯಾವ ಪರ್ಸನ್ದು ಆಧಾರ್ ಲಿಂಕ್ ಮಾಡ್ತಿದ್ದೀರೋ, ಅಂದ್ರೆ ಪಹಣಿ ಜೊತೆಗೆ ಆಧಾರ್ ಲಿಂಕ್ ಮಾಡ್ತಿದ್ರು ಆ ಪರ್ಸನ್ದು ಮೊಬೈಲ್ ನಂಬರ್ ಎಂಟರ್ ಮಾಡಬೇಕಾಗುತ್ತೆ. ಯಾಕಂದ್ರೆ OTP ಬರುತ್ತೆ ನೆಕ್ಸ್ಟ್. ಸೊ ಮೊಬೈಲ್ ನಂಬರ್ ಎಂಟರ್ ಮಾಡಿ, ಕ್ಯಾಪ್ಚಾ ಇರುತ್ತೆ, ಆ ಕ್ಯಾಪ್ಚಾನ ಎಂಟರ್ ಮಾಡಿ ಆದ್ಮೇಲೆ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ ನಿಮಗೆ OTP ಬರುತ್ತೆ. ಆ OTP ನ ಎಂಟರ್ ಮಾಡಬೇಕಾಗುತ್ತೆ. OTP ಎಂಟರ್ ಮಾಡಿ ವೆರಿಫೈ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಭೂಮಿ ಸಿಟಿಜನ್ ಸರ್ವಿಸಸ್ ಅಂತ ಇರುತ್ತೆ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ಅದೇ ರೀತಿ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ನಿಮ್ಮ ಹೆಸರು ಏನಂತ ಇದೆಯೋ ಅದೇ ತರನೇ ಇಂಗ್ಲಿಷಲ್ಲಿ ನೇಮ್ನ ಟೈಪ್ ಮಾಡಬೇಕಾಗುತ್ತೆ. ನೇಮ್ ಟೈಪ್ ಮಾಡಿದ್ದಾದ್ಮೇಲೆ ಡಿಕ್ಲರೇಷನ್ ಚೆಕ್ ಬಾಕ್ಸ್ ಇರುತ್ತೆ. ಆ ಚೆಕ್ ಬಾಕ್ಸ್ ನ ಚೆಕ್ ಮಾಡಿ ವೆರಿಫೈ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ವೆರಿಫೈ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಆಧಾರ್ ಡೀಟೇಲ್ಸ್ ವೆರಿಫೈಡ್ ಅಂತ ಬರುತ್ತೆ. ಈ ರೀತಿ ಆಧಾರ್ ವೆರಿಫೈಡ್ ಸಕ್ಸಸ್ಫುಲ್ ಅಂತ ಮೆಸೇಜ್ ಬಂದ್ಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡಿ. ಇದಾದ್ಮೇಲೆ ಕೆಳಗಡೆ ಗ್ರೀನ್ ಕಲರ್ ಅಲ್ಲಿ ಫೆಚ್ ಅಪ್ಲಿಕೆಂಟ್ ಡೀಟೇಲ್ಸ್ ಯೂಸಿಂಗ್ ಆಧಾರ್ ವೆರಿಫಿಕೇಶನ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಗ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಆ ನೆಕ್ಸ್ಟ್ ಪೇಜ್ ಅಲ್ಲಿ ಸ್ಟೆಪ್ಸ್ ನ ಮೆನ್ಷನ್ ಮಾಡಿದ್ದಾರೆ. ಪಹಣಿಯೊಂದಿಗೆ ನಿಮ್ಮ ಆಧಾರ್ ಸಂಖ್ಯೆಯನ್ನು ಲಿಂಕ್ ಮಾಡಿ ನಿಮ್ಮ ಆಧಾರ್ ವಿವರಗಳನ್ನು ಯಶಸ್ವಿಯಾಗಿ ಪರಿಶೀಲಿಸಿದ ನಂತರ ನೀವು ಕೆಳಗಿನ ಸರ್ವೆ ನಂಬರ್ಗಳನ್ನು ಆಯ್ಕೆ ಮಾಡಬಹುದು ಮತ್ತು ಆಧಾರ್ ಅನ್ನು ಲಿಂಕ್ ಮಾಡಬಹುದು. ಈ ಎರಡು ಸ್ಟೆಪ್ ಆದ್ಮೇಲೆ ಲಾಸ್ಟ್ ಸ್ಟೆಪ್ ಬಂದ್ಬಿಟ್ಟು ಆಧಾರ್ ವಿವರಗಳನ್ನು ನಮೂದಿಸಿ ಮತ್ತು ಪರಿಶೀಲಿಸಲು ಕ್ಲಿಕ್ ಮಾಡಿ ಅಂತ ಇದೆ ವೆರಿಫೈ ಮಾಡೋದಕ್ಕೆ. ನೆಕ್ಸ್ಟ್ ಪೇಜ್ ನಲ್ಲಿ KYC ಮಾಡಬೇಕಾಗುತ್ತೆ. KYC ಮಾಡಬೇಕಾದ್ರೆ ಫಸ್ಟ್ ನಿಮ್ಮ ಆಧಾರ್ ಸಂಖ್ಯೆಯನ್ನ ಎಂಟರ್ ಮಾಡಿ. ಆಧಾರ್ ಸಂಖ್ಯೆಯನ್ನ ಎಂಟರ್ ಮಾಡಿದ್ದಾದ್ಮೇಲೆ ಡಿಕ್ಲರೇಷನ್ ಚೆಕ್ ಬಾಕ್ಸ್ ನ ಸೆಲೆಕ್ಟ್ ಮಾಡಿಕೊಂಡು OTP ಅಂತ ಇದೆಲ್ಲ ಇಲ್ಲಿ OTP ಸೆಲೆಕ್ಟ್ ಮಾಡಿಕೊಂಡು ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಆಧಾರ್ಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಆಗಿರುತ್ತೋ ಆ ಮೊಬೈಲ್ ನಂಬರ್ಗೆ OTP ಬರುತ್ತೆ. OTP ಸೆಂಡ್ ಸಕ್ಸಸ್ಫುಲ್ ಅಂತ ಸಕ್ಸಸ್ ಮೆಸೇಜ್ ಬರುತ್ತೆ. ಆ ಸಕ್ಸಸ್ ಮೆಸೇಜ್ ಬಂದ್ಮೇಲೆ ನಿಮ್ಗೆ OTP ಬಂದಿರುತ್ತೆ. ಆ 6 ಡಿಜಿಟ್ OTP ಏನು ಬಂದಿರುತ್ತೆ ಆ OTP ನ ಕಂಪ್ಲೀಟ್ ಆಗಿ ಎಂಟರ್ OTP ಅನ್ನೋ ಪ್ಲೇಸ್ ಅಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. OTP ವ್ಯಾಲಿಡೇಷನ್ ಆಗಿದ ತಕ್ಷಣ ನೆಕ್ಸ್ಟ್ ಪೇಜ್ಗೆ ನ್ಯಾವಿಗೇಟ್ ಆಗುತ್ತೆ. ನೆಕ್ಸ್ಟ್ ಪೇಜ್ ಅಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಬರುತ್ತೆ. ಅಂದ್ರೆ ಆಧಾರ್ ನೇಮು, ಆಧಾರ್ ನಂಬರು, ಮೊಬೈಲ್ ನಂಬರು, ಜೆಂಡರು ಮತ್ತೆ ಅವರ ಕಂಪ್ಲೀಟ್ ಅಡ್ರೆಸ್ ಏನಿದೆಯೋ ಅದು ಫುಲ್ ಡೀಟೇಲ್ಸ್ ಬರುತ್ತೆ. ಆ ಪ್ರೊಫೈಲ್ ನ ಎಲ್ಲ ಚೆಕ್ ಮಾಡ್ಕೊಂಡು ವೆರಿಫೈ ಮಾಡ್ಕೊಂಡು ಲೆಫ್ಟ್ ಸೈಡ್ ಮೆನು ಅಲ್ಲಿ ಲಿಂಕ್ ಆಧಾರ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಸರ್ವೆ ನಂಬರ್ ಏನಿರುತ್ತೆ ಆ ಸರ್ವೆ ನಂಬರ್ಗೆ ನಿಮ್ಮ ಆಧಾರ್ ಲಿಂಕ್ ಮಾಡೋದಕ್ಕೆ ಸ್ಟೆಪ್ಸ್ ನೀಡಲಾಗಿರುತ್ತೆ. ಅಲ್ಲಿ ನೀವು ಆಧಾರ್ ಲಿಂಕ್ ಮಾಡಲು ಬಯಸುತ್ತಿರುವ ಭೂಮಿಯ ವಿವರಗಳನ್ನು ಆಯ್ಕೆ ಮಾಡಿ ಅಂತ ಇರುತ್ತೆ. ನಿಮ್ಮ ಹೆಸರಲ್ಲಿ ಎಷ್ಟು ಸರ್ವೆ ನಂಬರ್ಸ್ ಇದ್ರೂ ಅಷ್ಟು ಸರ್ವೆ ನಂಬರ್ಸ್ನ ಇಲ್ಲೇ ಆಡ್ ಮಾಡ್ಕೊಳ್ಬಹುದು. ಹಾಗೇನೆ ನಿಮ್ಮ ಪಹಣಿಯಲ್ಲಿ ಲಭ್ಯವಿರೋ ಮಾಲೀಕರ ಹೆಸರು ಏನಿರುತ್ತೋ ಸರ್ವೆ ನಂಬರ್ ಅಲ್ಲಿ ಆಧಾರ್ ಅನ್ನ ಯಶಸ್ವಿಯಾಗಿ ಲಿಂಕ್ ಮಾಡ್ಬೇಕಂದ್ರೆ ಪಹಣಿಯಲ್ಲಿರುವ ಆಯ್ಕೆ ಮಾಡಿರುವ ಹೆಸರು ಮತ್ತೆ ಆಧಾರ್ ಅಲ್ಲಿರುವ ಹೆಸರು ಎರಡು ಹೊಂದಾಣಿಕೆ ಆಗಬೇಕು. ಹಾಗೇನಾದ್ರೂ ನೇಮ್ ಮಿಸ್ ಮ್ಯಾಚ್ ಆದ್ರೆ ಯಾವುದೇ ಕಾರಣಕ್ಕೂ ಎರಡನ್ನು ಲಿಂಕ್ ಮಾಡೋದಕ್ಕೆ ಈ ಸಿಸ್ಟಮ್ ಬಿಡೋದಿಲ್ಲ. ಸೊ ಇಲ್ಲಿ ನೀವು ಡಿಸ್ಟಿಕ್, ತಾಲೂಕು, ಹೋಬಳಿ ಮತ್ತೆ ನಿಮ್ಮ ವಿಲೇಜ್ ಡೀಟೇಲ್ಸ್ನ ಎಂಟರ್ ಮಾಡಿದ್ದಾದ್ಮೇಲೆ ಸರ್ವೆ ನಂಬರ್ ಎಂಟರ್ ಮಾಡಿ ಕ್ಲಿಕ್ ಆನ್ ಗೋ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಕೊಟ್ಟಿರೋ ಸರ್ವೆ ನಂಬರಲ್ಲಿ ಹೊಸ ನಂಬರ್ಸ್ ಏನಾದರೂ ಇದ್ರೆ ಅದು ಡಿಸ್ಪ್ಲೇ ಆಗುತ್ತೆ. ಆ ಡ್ರಾಪ್ ಡೌನ್ ಅಲ್ಲಿ ನಿಮ್ಮ ಪರ್ಟಿಕ್ಯುಲರ್ ಯಾವ್ದಿದೆಯೋ ಅದನ್ನು ಸೆಲೆಕ್ಟ್ ಮಾಡಿ ಸರ್ಚ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಓಪನ್ ಆಗುತ್ತೆ. ಅಲ್ಲಿ ಓನರ್ ಯಾರಿರ್ತಾರೆ ಅವ್ರ ಹೆಸರು ಮತ್ತೆ ಅದೆಷ್ಟು ವಿಸ್ತೀರ್ಣ ಇರುತ್ತೆ, ಆ ವಿಸ್ತೀರ್ಣ ಎಷ್ಟಿದೆ ಅನ್ನೋದು ಡೀಟೇಲ್ಸ್ ಬರುತ್ತೆ. ಆ ಡೀಟೇಲ್ಸ್ ಎಲ್ಲ ವೆರಿಫೈ ಮಾಡಿಕೊಂಡು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಆ ಲಾಸ್ಟಲ್ಲಿ ಲಿಂಕ್ ಅನ್ನೋ ಬಟನ್ ಇರುತ್ತಲ್ಲ ಆ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಸರ್ವೆ ನಂಬರ್ಗೆ ನಿಮ್ಮ ಆಧಾರ್ ಲಿಂಕ್ ಆಗುತ್ತೆ. ಇನ್ ಕೇಸ್ ನೀವೇನಾದರೂ ರಾಂಗ್ ಡೀಟೇಲ್ಸ್ ಕೊಟ್ಟು ಅಲ್ಲಿ ಮಾಲೀಕರ ನೇಮ್ ಅಂದರೆ ಓನರ್ ನೇಮ್ ಏನಾದರೂ ಮಿಸ್ ಮ್ಯಾಚ್ ಆದರೆ ನಿಮ್ಮ ಆಧಾರ್ ಡೀಟೇಲ್ಸ್ಗೆ ಯಾವುದೇ ಕಾರಣಕ್ಕೂ ಲಿಂಕ್ ಆಗೋದಿಲ್ಲ. ಒಂದು ನಿಮಗೆ ಪಾಪಪ್ ಬರುತ್ತೆ. ಆ ಪಾಪಪ್ಪಲ್ಲಿ ಅರ್ಜಿದಾರರು ಮತ್ತು RTC ಮಾಲೀಕರ ನಡುವೆ ಹೆಸರು ಹೊಂದಾಣಿಕೆ ಆಗಿರುವುದಿಲ್ಲ ಅಂತ ಡೀಟೇಲ್ಸ್ ಬರುತ್ತೆ. ಈ ಇನ್ಫಾರ್ಮೇಷನ್ನ ಈಗಲೇ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.